ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪೂರ್ನಿಂದ. ಕಳೆದ ಸಂಚಿಕೆಯಲ್ಲಿ ಅಂಬೆಗೆ ಇದ್ದಂತಹ ಎಲ್ಲ ಆತ್ಮವಿಶ್ವಾಸದ ಬಾಗಿಲುಗಳು ಮುಚ್ಚೋಗಿರುತ್ತೆ. ಅವರ ಅಜ್ಜ ಬಂದು ಕೊಟ್ಟಂತಹ ಭರವಸೆ ಇತ್ತಲ್ಲ, ಆ ಭರವಸೆಯ ಆಶಾಕಿರಣವಾಗಿ ಕಾಯ್ದುಕೊಳ್ಳುತ್ತಿರ್ತಾಳೆ. ಕೆಲವು ದಿನಗಳ ನಂತರ ಭಾರ್ಗವರು ಆ ಕಾಡಿನ ಮಾರ್ಗವಾಗಿ ಈ ಆಶ್ರಮಕ್ಕೆ ಬಂದಾಗ ಹೋತ್ರವಾಹನನು ಅಂಬೆಯ ದಾರುಣ ಕಥೆಯನ್ನು ಅವರಲ್ಲಿ ವಿವರಿಸಿದಾಗ ಆ ಮಹರ್ಷಿಗೆ ಅಯ್ಯೋ ಪಾಪ ಅನಿಸುತ್ತೆ. ನಾನು ಖಂಡಿತವಾಗಿಯೂ ಈ ಬಗ್ಗೆ ಭೀಷ್ಮನೊಂದಿಗೆ ಮಾತಾಡ್ತೇನೆ. ನಿನ್ನನ್ನು ಮದುವೆಯಾಗುವಂತೆ ನಾನು ಅವನಿಗೆ ಹೇಳಿದರೆ ಅವನು ನನ್ನ ಮಾತನ್ನು ತೆಗೆದುಹಾಕಲಾರ ಎಂತಕ್ಕಂತಹ ಒಂದು ಆತ್ಮವಿಶ್ವಾಸದೊಂದಿಗೆ ಭಾರ್ಗವನು ತನ್ನ ಪ್ರೀತಿಯ ಶಿಷ್ಯನಾದ ಭೀಷ್ಮನಿಗೆ ತನ್ನನ್ನು ಬಂದು ಕಾಣುವಂತೆ ಹೇಳಿ ಕಳಿಸ್ತಾರೆ. ಗುರು ನನ್ನನ್ನು ಕರೆಯುತ್ತಿದ್ದಾರೆ ಎನ್ನುವ ವಿಚಾರವನ್ನು ಕೇಳಿಸಿಕೊಂಡ ಕೂಡಲೇ ಓಡೋಡಿ ಬಂದ ಭೀಷ್ಮ ಅವರ ಪಾದಗಳಿಗೆ ಎರಗಿ, ಗುರುವೇ, ನಿಮ್ಮನ್ನು ನೋಡಿ ನಾನು ಪರಮ ಪಾವನನಾದೆ. ನನ್ನನ್ನು ತಮ್ಮ ಸನ್ನಿಧಾನಕ್ಕೆ ಕರೆಸಿಕೊಂಡದ್ದು ಯಾಕೆ? ನನ್ನಿಂದ ಏನಾಗಬೇಕು ಎಂದು ಭಿನ್ನವಿಸಿಕೊಳ್ತಾನೆ. ಭಾರ್ಗವರು ಅವನನ್ನು ಹಿಡಿದೆತ್ತಿ ಆಲಂಗಿಸಿಕೊಂಡು, ಮಗು, ಕಷ್ಟದಲ್ಲಿರುವ ಒಬ್ಬರಿಗೆ ನಿನ್ನಿಂದ ಒಂದು ಸಹಾಯವಾಗಬೇಕು. ಈ ಸುಂದರಿಯನ್ನು ನೀನು ನೋಡಿರುವೆಯಷ್ಟೇ ಎಂದು ಕೇಳಿದಾಗ ಭೀಷ್ಮ ಹೇಳ್ತಾನೆ, ಅಲ್ಲಿದ್ದ ಅಂಬೆಯನ್ನು ನೋಡಿ, ಗುರುವೇ, ಅವಳು ನನಗೆ ಗೊತ್ತು. ಅವಳಿಗೆ ವಿಧಿ ಮೋಸ ಮಾಡಿದೆ. ಅವಳು ಶಾಲ್ವನನ್ನು ಮದುವೆಯಾಗಲು ಬಯಸಿದಳು. ಆದ್ದರಿಂದ ಅವಳು ಹಸ್ತಿನಾಪುರದಿಂದ ಹೊರಟು ಹೋಗಬೇಕಾಯಿತು. ಆದರೆ ಇಂದು ನೀವು ಈಗ ನನ್ನನ್ನು ಕರೆಸಿದ್ದಕ್ಕೂ ಮತ್ತು ಈ ಒಂದು ಘಟನೆಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಭಾರ್ಗವನು, ನೀನು ಅವಳನ್ನು ಪರಿಗ್ರಹಿಸುವಂತೆ, ಅಂದರೆ ಅವಳನ್ನು ನಿನ್ನ ಜೊತೆ ಮದುವೆ ಮಾಡಿಸುತ್ತೇನೆ ಅಂತ ಹೇಳಿ ನಾನು ಅವಳಿಗೆ ಮಾತು ಕೊಟ್ಟಿದ್ದೇನೆ. ನೀನು ಈ ಮಾತನ್ನು ನಡೆಸ್ಕೊಡ್ಬೇಕು, ಉಳಿಸ್ಕೊಡ್ಬೇಕು ಅಂತ ಹೇಳಿ ಅಂಬೆಯನ್ನು ನೀನು ಮದುವೆಯಾಗಬೇಕು ಅಂತ ಹೇಳ್ತಾರೆ. ಭೀಷ್ಮರು ಈ ಮಾತುಗಳನ್ನು ಕೇಳಿಸಿದ ತಕ್ಷಣವೇ ದುಃಖಪೂರ್ಣ ಅಶ್ರುಗಳಿಂದ ಆ ಗುರುವನ್ನು ನೋಡುತ್ತಲೇ, ಗುರುವೇ, ನೀವು ನನ್ನ ಘೋರ ಪ್ರತಿಜ್ಞೆಯನ್ನು ಬಲ್ಲಿರಿ. ನಾನು ಮದುವೆಯಾಗಲಾರೆ. ಈ ಕಾರ್ಯ ನನ್ನಿಂದ ಅಸಾಧ್ಯ. ನನ್ನನ್ನು ಮನ್ನಿಸಬೇಕು. ಬೇರೆ ಇನ್ಯಾವುದೇ ಕಾರ್ಯವಿದ್ದರೂ ನನಗೆ ಅಪ್ಪಣೆ ಕೊಡಿ. ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸ್ತೇನೆ ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾನೆ. ಗುರುವಿನ ಮಾತನ್ನು ನಡೆಸುವುದು ಶಿಷ್ಯನ ಕರ್ತವ್ಯ ಅಂತ ಹೇಳಿ ಭೀಷ್ಮರ ಮನವೊಲಿಸಲು ಭಾರ್ಗವನು ತುಂಬ ಪ್ರಯತ್ನ ಪಟ್ಟರೂ ಕೂಡ ವಿಫಲವಾಗ್ತದೆ. ಭೀಷ್ಮನು ಏನೇ ಹೇಳಿದರೂ ಕೂಡ ತನ್ನ ಪ್ರತಿಜ್ಞೆಯನ್ನು ಮುರಿಯಲು ಒಪ್ಪಲಿಲ್ಲ. ಭಾರ್ಗವರಿಗೆ ಕೋಪ ಮೇಲೆ ಮೇರುತ್ತೆ, ಕೋಪ ನೆತ್ತಿಗೇರುತ್ತೆ. ಯಲಾ ಭೀಷ್ಮ, ಗುರುವಾದ ನನ್ನ ಮಾತನ್ನು ಧಿಕ್ಕರಿಸುವೆಯಾ? ನಿನ್ನನ್ನು ಶಪಿಸುತ್ತೇನೆ. ಶಾಪ ಬೇಕಿಲ್ಲದಿದ್ದರೆ ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು ಎಂದು ಗರ್ಜಿಸುತ್ತಾರೆ. ಒಂದು ರೀತಿಯ ಧರ್ಮ ಸಂಕಟಕ್ಕೆ ಒಳಗಾಗಿ ಅತ್ತ ತಮ್ಮ ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ, ಇತ್ತ ಗುರುವಿನ ಕೋಪದಿಂದ ಪಾರಾಗುವುದು ಹೇಗೆ ಎನ್ನುವ ಸಂದಿಗ್ಧತೆಗೆ ಭೀಷ್ಮ ಸಿಲುಕಿಕೊಳ್ತಾರೆ. ಯುದ್ಧ ಮಾಡಲೇಬೇಕೆಂದಿದ್ದರೆ ಯುದ್ಧ ಮಾಡುತ್ತೇನೆ ಗುರುವೇ, ಆದರೆ ಈ ನಿಮ್ಮ ಪ್ರೀತಿಯ ಶಿಷ್ಯನನ್ನು ದಯವಿಟ್ಟು ಶಪಿಸಬೇಡಿ ಅಂಥೇಳಿ ಅತ್ಯಂತ ವಿನಯದಿಂದ ಪ್ರಾರ್ಥನೆ ಮಾಡಿಕೊಳ್ತಾನೆ. ಈ ಇಬ್ಬರು ಗುರು ಶಿಷ್ಯರ ನಡುವೆ ಘನಘೋರ ಯುದ್ಧ ಆರಂಭ ಆಗಿಬಿಡುತ್ತೆ. ನೋಡುವುದಕ್ಕೆಂದು ದೇವತೆಗಳು ಅಂತರಿಕ್ಷದಲ್ಲಿ ನೆರೆದರು. ಅನೇಕ ದಿನಗಳವರೆಗೆ ನಿರಂತರವಾಗಿ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಯಾರೂ ಗೆಲ್ಲಲಿಲ್ಲ, ಯಾರೂ ಸೋಲಲಿಲ್ಲ. ಯಾಕೆಂದರೆ ಇಬ್ಬರೂ ಕೂಡ ಸಮಬಲ ಪರಾಕ್ರಮಿಗಳು. ಕೊನೆಗೆ ಬೇಸತ್ತ ಭೀಷ್ಮರು ಅತ್ಯಂತ ಕೋಪದಿಂದಲೇ ಇಡೀ ಪ್ರಪಂಚವನ್ನೇ ನಾಶಗೊಳಿಸುವಂತಹ ಪ್ರಸ್ವಾಪವೆಂಬ ಅಸ್ತ್ರವನ್ನು ಬಳಸುವೆನೆಂದು ನಿರ್ಧರಿಸಿಕೊಂಡು ಅದನ್ನು ತೊಡುವಲ್ಲಿ ಮುಂದಡಿ ಇಡ್ತಾರೆ. ಮಹಾಭಾರತದ ಉದ್ಯೋಗ ಪರ್ವ ಅಥವಾ ಭೀಷ್ಮ ಪರಶುರಾಮರ ಯುದ್ಧದ ಸಂದರ್ಭದಲ್ಲಿ ಉಲ್ಲೇಖಿಸಲಾಗುವ ಈ ಅತ್ಯಂತ ಶಕ್ತಿಶಾಲಿ ಮತ್ತು ವಿಶಿಷ್ಟವಾದ ಅಸ್ತ್ರಗಳಲ್ಲಿ ಪ್ರಸ್ವಾಪ ಅಸ್ತ್ರವೂ ಒಂದು. ಪ್ರಸ್ವಾಪ ಅಂತ ಹೇಳಿದ್ರೆ ಮೂರ್ಛೆ ಅಥವಾ ಗಾಢನಿದ್ರೆಗೆ ಜಾರಿಸುವುದು ಎಂದರ್ಥ. ಇದು ಶತ್ರುಗಳನ್ನು ಕೊಲ್ಲುವ ಅಸ್ತ್ರವಲ್ಲ, ಬದಲಾಗಿ ಅವರನ್ನು ಮೂರ್ಛಿತರನ್ನಾಗಿಸಿ ಅವರನ್ನು ನಿಷ್ಕ್ರಿಯಗೊಳಿಸುವಲ್ಲಿ ಈ ಅಸ್ತ್ರ ಕೆಲಸ ಮಾಡುತ್ತೆ. ಆಗ ದೇವತೆಗಳು ಈ ಗುರು ಶಿಷ್ಯರಿಬ್ಬರ ರಣರೋಚಕ ಭಯಂಕರವಾದ ಯುದ್ಧವನ್ನು ನೋಡಿ ಭೀಷ್ಮರು ಪ್ರಯೋಗ ಮಾಡಬೇಕು ಅಂತಕ್ಕಂತಹ ಒಂದು ವಿಶೇಷವಾದ ಅಸ್ತ್ರವನ್ನು ಗಮನಿಸಿ, ಒಂದು ವೇಳೆ ಅದನ್ನು ಪ್ರಯೋಗ ಮಾಡಿದ್ರೆ ಇಡೀ ವಿಶ್ವವೇ ವಿನಾಶವಾಗ್ತದೆ ಅಂತ ಹೇಳಿ ಮನಗಂಡು ನಾರದರನ್ನು, ಪರಮೇಶ್ವರರನ್ನು ಮುಂದಿಟ್ಟುಕೊಂಡು ಭೀಷ್ಮರಲ್ಲಿಗೆ ಬಂದು, ಈ ಯುದ್ಧವನ್ನು ನಿಲ್ಲಿಸು, ಆ ಅಸ್ತ್ರವನ್ನು ಪ್ರಯೋಗ ಮಾಡಬೇಡ. ನೀನು ಲೋಕವನ್ನು ನಾಶ ಮಾಡಲು ಜನಿಸಿದವನಲ್ಲ, ಅದಕ್ಕೆ ಬೇರೆಯವರು ಇದ್ದಾರೆ ಅಂತ ಹೇಳಿ ನೀನೇ ಮೊದಲು ಯುದ್ಧವನ್ನು ನಿಲ್ಲಿಸಬೇಕು.
ಗುರುವನ್ನು ಯುದ್ಧ ನಿಲ್ಲಿಸುವಂತೆ ಮಾಡುವುದು ಅವರಿಗೆ ಮಾಡುವ ಅಪಮಾನ ಅಂತ ಹೇಳಿ ಆ ಭೀಷ್ಮರ ಮನವನ್ನು ಒಲಿಸ್ತಾರೆ. ಭೀಷ್ಮರು ದೇವತೆಗಳ ಕೋರಿಕೆಯನ್ನು ಮನ್ನಿಸಿ ಯುದ್ಧ ನಿಲ್ಲಿಸಿ ಗುರುವಿಗೆ ಮಂಡಿಯೂರಿ ತಲೆಬಾಗಿದಾಗ ಭಾರ್ಗವರು ಬಂದು ತಮ್ಮ ಪ್ರೀತಿ ಪಾತ್ರನಾದ ಶಿಷ್ಯನನ್ನ ಆ ಭೀಷ್ಮನನ್ನ ಎತ್ತಿ ಆಲಂಗಿಸಿಕೊಳ್ತಾರೆ. ನೀನು ಶ್ರೇಷ್ಠನಾದ ವೀರನಾಗಿರುವೆ, ನಿನ್ನನ್ನು ನಾನು ಸೋಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ, ಗುರುವನ್ನೇ ಗೆದ್ದ ಶಿಷ್ಯ ನೀನು ಅಂತ ಹೇಳಿ ಅವರನ್ನು ಅಪ್ಪಿಕೊಳ್ತಾರೆ. ಈ ಕಡೆ ಅಂಬೆಯ ಕಡೆ ತಿರುಗಿ, ಮಗು ನೀನೇ ನೋಡಿದೆಯಲ್ವಾ, ನಾನು ನನ್ನಿಂದಾದಷ್ಟು ಪ್ರಯತ್ನವನ್ನು ಮಾಡಿದೆ, ಆದರೆ ಭೀಷ್ಮ ಪ್ರತಿಜ್ಞೆಯನ್ನು ಮುರಿಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಭೀಷ್ಮನು ಕೂಡ ತನ್ನ ಸತ್ಯ ಪಥದಿಂದ ಸ್ವಲ್ಪವೂ ಅತ್ತಿತ್ತ ಚಲಿಸಲಿಲ್ಲ. ದಯವಿಟ್ಟು ಹೊರಟು ಹೋಗು, ನಿನ್ನ ಆಸೆಯನ್ನು ಈಗಲೇ ಬಿಟ್ಟುಬಿಡು, ಅದನ್ನು ಈಡೇರಿಸಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಅಂತ ಹೇಳಿದಾಗ ವಿಚಲಿತಲಾಗ್ತಾಳೆ. ಅತ್ಯಂತ ಕೋಪಗೊಂಡ ಅಂಬೆ, ನಾನು ಮುಂದೆ ಏನು ಮಾಡಬೇಕು ಎನ್ನುವ ನಿರ್ಧಾರವನ್ನು ನಾನೇ ತೆಗೆದುಕೊಳ್ತೇನೆ, ಭೀಷ್ಮರ ಅಂತ್ಯಕ್ಕೆ ನಾನೇ ಮುನ್ನುಡಿಯನ್ನು ಬರೀತೇನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಆಕೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾಳೆ ನೋಡೋಣ. ಆತ್ಮೀಯರೇ, ಸಿಂಗಪುರ ಕನ್ನಡ ಯೂಟ್ಯೂಬ್ ಸ್ಟುಡಿಯೋನ ಇದುವರೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಒಂದು ಗುಂಪುಗಳಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯುವ ಸಮುದಾಯದವರಿಗೆ ಈ ಮಹಾಭಾರತ ಕಥೆಯನ್ನು ನೀವು ತೋರಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.